ಹಾಯ್ ಫ್ರೆಂಡ್ಸ್, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತ. ಸ್ನೇಹಿತರೆ, ನಾನು ಒಂದು ವಾರದಿಂದ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಅಂದರೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಯಾಕಂತಂದರೆ ನಮ್ಮ ಮನೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಜ್ವರ ಶುರುವಾಗಿ ಮೊದಲು ನನ್ನ ಮಗಂಗೆ ಜ್ವರ ಬಂತು. ಆಮೇಲೆ ಅವನು ಹುಷಾರಾದ, ರಾಯರ ಆಶೀರ್ವಾದದಿಂದ ಅವನು ಹುಷಾರಾದ ನಂತರ ನನಗೂ ಕೂಡ ಚಳಿ ಜ್ವರ ಶುರುವಾಯಿತು. ಹಾಗೆ ಸ್ನೇಹಿತರೆ, ತುಂಬಾ ಬೇಜಾರಾಯಿತು. ಏನು ಮಾಡೋದು, ಇವೆಲ್ಲರಿಗೂ ಒಟ್ಟೊಟ್ಟಿಗೆ ಆಯ್ತಲ್ಲಪ್ಪ ಅಂತ. ಆಮೇಲೆ ಚಳಿ ಜ್ವರ, ಮೈಕೈ ನೋವು, ಕಾಲು ನೋವು, ಹೀಗೆ ಸ್ನೇಹಿತರೆ ತುಂಬಾ ಕಷ್ಟ ಆಯಿತು. ಅದರಿಂದ ನಾನು ವೀಡಿಯೋಸ್ನ ಹಾಕೋದಕ್ಕೆ ಆಗಲಿಲ್ಲ. ಈಗ ಈ ಡೆಂಗ್ಯೂ ಜ್ವರ ಅಂತ ಬರ್ತಾಯಿದೆ. ತುಂಬಾ ನಾವು ಕೇರ್ಫುಲ್ಲಾಗಿರಬೇಕು. ಮನೆಯಲ್ಲಿ ಸೊಳ್ಳೆ ಪರ್ದೆನ ಕಟ್ಕೊಂಡು ಮಲ್ಕೋಬೇಕು. ಆದ್ರೂ ಕೂಡ ನಾವು ಎಲ್ಲೋದ್ರೂ ಸೊಳ್ಳೆ ಪರ್ದೆ ಹಾಕ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೂ ಸೊಳ್ಳೆ ಎಲ್ಲಿ ಕಚ್ತಾವೋ ಏನೋ ಗೊತ್ತಿಲ್ಲ. ಹಾಗೆ ತುಂಬ ಕಷ್ಟ ಅನಿಸುತ್ತೆ ಸ್ನೇಹಿತರೆ. ಹಾಸ್ಪಿಟ್ಲಿಗೆ ಹೋಗೋದು, ಓಡಾಡೋದು, ಮನೆಯಲ್ಲಿ ಒಬ್ಬರು ಎಲ್ಲ ಕೆಲಸನೂ ಮಾಡಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ನಾವು ಮನೆ ಕೆಲಸಗಳನ್ನ ಮಾಡಿಕೊಂಡು ಮನೆಯಲ್ಲಿ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ. ಅಂಥ ಸಂದರ್ಭದಲ್ಲಿ ನಮಗೆ ಇದ್ದಕ್ಕಿದ್ದಾಗೆ ಹುಷಾರು ತಪ್ಪಿದಾಗ ಮನೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಸುಸ್ತಾಗುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಗಂಡಸರು ಪಾಪ ಎಲ್ಲನೂ ಮಾಡಲಿಕ್ಕಾಗೋದಿಲ್ಲ. ಪಾಪ ನಮ್ಮ ಮನೆಯವರು ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಬೇಕು. ಹಾಗೆ ಮನೆಯಲ್ಲಿ ತಿಂಡಿ ಪಾಪು ಇದ್ದಾನೆ, ಅವನು ಹುಷಾರಾದ ಅವನಿಗೆ ರಾಯರಲ್ಲಿ ಬೇಡ್ಕೊಂಡೆ, ರಾಯರೇ ಅವನ್ನ ಹುಷಾರು ಮಾಡಿಬಿಡಿ, ಹೇಗಾದರೂ ಮಾಡಿ. ಅವನು 2 ದಿನ ಚೆನ್ನಾಗಿದ್ದ. ಅವನು 2 ದಿನ ಚೆನ್ನಾಗಿ ಹುಷಾರಾದಮೇಲೆ ನನಗೆ ಸ್ಟಾರ್ಟ್ ಆಯಿತು. ಇವಾಗ ನನ್ನಿಂದ ನನ್ನ ಮಗಳಿಗೆ ಸ್ಟಾರ್ಟ್ ಆಗಿದೆ. ಎಂಥ ಒಂದು ಕೆಟ್ಟ ಪರಿಸ್ಥಿತಿ ಅಂತ ಅಂದರೆ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ, ಮನಸ್ಸಿಗೆ ನೋವು ಕೂಡ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದನ್ನು ಅನುಭವಿಸ್ಬೇಕು. ಸದ್ಯ ಸ್ವಲ್ಪ ಚೇತರಿಸ್ಕೊತಾ ಇದ್ದೀವಿ ರಾಯರ ಒಂದು ಆಶೀರ್ವಾದದಿಂದ. ಒಂಥರ ಒಂದು ಖುಷಿ ಆಗ್ತದೆ, ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ ಇವಾಗ. ಹಾಗೆ ಮನೆ ಕೆಲಸನೂ ಕೂಡ ಮಾಡಲಿಕ್ಕಾಗಿಲ್ಲ. ಮನೆ ನೋಡಿದ್ರೆ ತುಂಬ ಬೇಜಾರು ಅನಿಸುತ್ತೆ. ಯಾಕಂದರೆ ನಮ್ಮ ಮನೆಯವರು ಕೆಲಸಕ್ಕೂ ಹೋಗಬೇಕು, ಮನೆಯಲ್ಲೂ ಕೆಲಸ ಮಾಡಬೇಕು ಅಂದರೆ ಪಾಪ ಅವ್ರ ಕೈಲೂ ಆಗೋದಿಲ್ಲ. ಹಾಗೆ ನಾನು ಕೂಡ ಇನ್ನೊಂದು ಸ್ವಲ್ಪ ಹುಷಾರಾಗಬೇಕು. ಹಾಗೆ ನನ್ನ ಮಗಳು ಕೂಡ ಇನ್ನೊಂದು ಸ್ವಲ್ಪ ಹುಷಾರಾಗಬೇಕು. ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಸ್ನೇಹಿತರೆ, ನಾವು ಎಷ್ಟೇ ಒಂದು ಜೋಪಾನವಾಗಿದ್ರೂ ಕೂಡ ಕಾಯಿಲೆಗಳು ನಮ್ಮನ್ನು ಎಷ್ಟು ಬೇಗ ಅಟ್ಯಾಕ್ ಮಾಡ್ತವೆ ಅಂತ ಅಂದರೆ ನಿಜಕ್ಕೂ ಹೇಳೋದಕ್ಕೆ ಆಗಲ್ಲ. ಯಾವ ಕಡೆಯಿಂದ ಬಂದು ಯಾವ ಥರ ಅಟ್ಯಾಕ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ತುಂಬಾ ಕೇರ್ಫುಲ್ಲಾಗಿರಬೇಕು. ಇವಾಗ ಮೊದಲು ಟೆಸ್ಟ್ ಮಾಡೋಂತ ಈಗ ಜ್ವರ ಅಂತ ನಾವು ಹಾಸ್ಪಿಟ್ಲಿಗೆ ಹೋದರೆ ಮೊದಲು ಹೇಳ್ತಕ್ಕಂಥದ್ದೇ ಬ್ಲಡ್ ಟೆಸ್ಟ್ ಮಾಡಿಸಿ. ಯಾಕಂದರೆ ಇವಾಗ ಡೆಂಗ್ಯೂ ಇರೋದ್ರಿಂದ ಇವಾಗ ಹಾಸ್ಪಿಟ್ಲುಗಳಲ್ಲಿ ಮೊದಲನೇದಾಗಿ ಜ್ವರ ಅಂದರೆ ಸಾಕು, ಮೊದಲು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಅದರಿಂದ ನಾವು ಇದ್ರ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ನಾನು ಆಯುರ್ವೇದಿಕ್ ತಗೊಳ್ಳೋದ್ರಿಂದ ನಾನು ಆಯುರ್ವೇದಿಕ್ ಹತ್ರ ಹೋಗಿದ್ದೆ. ಅದರಿಂದ ನನಗೆ ಸ್ವಲ್ಪ ರಿಲೀಫ್ ಆಗ್ತಾಯಿದೆ ಸ್ನೇಹಿತರೆ. ಹಾಗೆ ನನ್ನ ಮಗನಿಗೂ ಕೂಡ ಅವನಿಗೆ ಇಂಗ್ಲೀಷ್ ಮೆಡಿಸಿನ್ಸೇ, ಅವನಿಗೂ ಕೂಡ ಹುಷಾರಾದ. ಹಾಗೆ ರಾಯರ ಒಂದು ಆಶೀರ್ವಾದದಿಂದ ಅವನು ಹುಷಾರಾಗಿದ್ದಾನೆ, ಚೆನ್ನಾಗಿದ್ದಾನೆ. ಆದರೆ ನಾನು ನನ್ನ ಮಗಳು ಸ್ವಲ್ಪ ಹುಷಾರಾಗಬೇಕು ಅಷ್ಟೇ. ಯಾಕಂದರೆ ಮಕ್ಕಳನ್ನ ನಾವೇ ನೋಡ್ಕೊಳ್ಳೋದ್ರಿಂದ ನಾವು ಅವ್ರ ಜೊತೆ ತುಂಬಾ ಅಟ್ಯಾಚ್ ಇಟ್ಕೊಂಡಿರ್ತೀವಿ, ಅವ್ರನ್ನ ಎತ್ಕೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಅದರಿಂದ ನಮಗೂ ಮೈಕೈ ನೋವೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದೊಂದು ಸರಿ ತುಂಬ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಅನುಭವಿಸೋದಕ್ಕೆ. ಅಷ್ಟು ನೋವಾಗುತ್ತೆ. ಯಾಕಂದರೆ ಮನೆಯಲ್ಲಿ ಊಟ ತಿಂಡಿಗೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂತಂದರೆ ಟೈಮ್ ಟು ಟೈಮ್ಗೆ ಊಟ ತಿಂಡಿ ಇರೋದಿಲ್ಲ. ಯಾಕಂದರೆ ಮನೆಯಲ್ಲಿ ನಾವು ಇರೋದು ಯಾರೂ ನಮಗೆ ಸಪ್ರೇಟ್ ಯಾರೂ ಇಲ್ಲ, ಬೇರೆ ನಮ್ಮ ಫ್ಯಾಮಿಲಿ ಬಿಟ್ಟರೆ ಯಾರೂ ಇಲ್ಲ. ಈ ರೀತಿಯಾಗಿ ತುಂಬಾ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ರಾಯರ ಮೇಲೆ ಭಾರ ಹಾಕ್ಕೊಂಡು ಈಗ ಹುಷಾರಾಗ್ತಾ ಇದ್ದೀವಿ. ಅದೇ ಒಂದು ಖುಷಿ ಅನಿಸುತ್ತೆ ಮನಸ್ಸಿಗೆ. ಯಾಕಂತ ಅಂದರೆ ಮನೆ ಕಸ ಗುಡಿಸೋದಾಗಿರ್ಬೋದು, ಮುಂದ್ಗಡೆ ನೀರು ಹಾಕಿ ರಂಗೋಲಿ ಹಾಕ್ಬೋದು. ಹಾಗೆ ದೇವರಿಗೆ ಪೂಜೆನೂ ಕೂಡ ಮಾಡಲಿಕ್ಕೂ ಆಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ರಾಯರ ಆಶೀರ್ವಾದದಿಂದ. ನನಗೆ ತುಂಬ ಖುಷಿ ಅನ್ನಿಸ್ತಿದೆ ಇವತ್ತು, ರಿಲ್ಯಾಕ್ಸ್ ಆಗಿದೆ ಅಂತ. ಅದರಿಂದ ಸ್ನೇಹಿತರೆ ಹುಷಾರಾಗಿರಿ ಎಲ್ಲರೂ. ಯಾಕಂದರೆ ಇದೊಂದು ತುಂಬ ಡೇಂಜರು. ಡೆಂಗ್ಯೂ ಎಲ್ಲ ಕಡೆನೂ ಆಗ್ತಾಯಿದೆ, ಈಗ ಆಗ್ತಾಯಿದೆ ಡೆಂಗ್ಯೂ ಬಂದು ಅಂತ ಈ ಪೇಪರ್ನಲ್ಲಿ ಟಿ ವಿನಲ್ಲೆಲ್ಲ ತೋರಿಸ್ತಿದ್ದಾರೆ. ತುಂಬ ಭಯ ಆಗುತ್ತೆ.
ನಾವು ಹುಷಾರಾಗಿರೋದು ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.